TV46 ಮಲೆನಾಡು ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಜೈ.ಬಿ. ಮಂಜುನಾಥ್. ಜನವರಿ 6ರ ಶನಿವಾರ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ 29ನೇ ವಾರ್ಷಿಕ ಮಹಾಸಭೆ, ಕಾಫಿ ಕೃಷಿ ಮೇಳ, ಬೆಳೆಗಾರರ ಸಮ್ಮೇಳನವನ್ನು ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ನಡೆಯಲಿದೆ ಎಂದು HDP ಅಧ್ಯಕ್ಷ ಸುಬ್ರಹ್ಮಣ್ಯ ಹೇಳಿದ್ದಾರೆ. ತಾಲೂಕು ಮತ್ತು ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಒಟ್ಟು 42 ಬೆಳೆಗಾರರ ಸಂಘಗಳು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಂಗಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು 15,000 ಬೆಳೆಗಾರರು ಸಂಘದ ಸದಸ್ಯತ್ವ ಹೊಂದಿದ್ದಾರೆ ಅಂತ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ಕ್ಯಾನಳಿ ಸುಬ್ರಹ್ಮಣ್ಯ ಇಂದು ಬಾಳಗದ್ದಿಯಲ್ಲಿರುವ ಬೆಳೆಗಾರರ ಸಂಘದ ಆವರಣದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸಂಘವು 46 ವಸಂತಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಜನವರಿ 6ರ ಶನಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ಬೆಳೆಗಾರರ ಸಮ್ಮೇಳನ, ಕಾಫಿ ಕೃಷಿ ಮೇಳ ಮತ್ತು 29ನೇ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಕಾಫಿ ವಿತ್ ಡಾಕ್ಟರ್ಸ್ ಹೆಸರಿನಲ್ಲಿಯೇ ಹಮ್ಮಿಕೊಳ್ಳಲಾಗಿದ್ದು, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ CN ಮಂಜುನಾಥ್ ರವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದು, ಸಮಾರಂಭವನ್ನು ಉದ್ಘಾಟನೆಗೊಳಿಸುವುದರ ಜೊತೆಗೆ ಕಾಫಿಯಲ್ಲಿನ ಆರೋಗ್ಯಕರ ಅಂಶಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಕಾಫಿ ಮಂಡಳಿ ಅಧ್ಯಕ್ಷರಾದ ಶ್ರೀ MG ದಿನೇಶ್ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದು, ಕಾಫಿ ಕೃಷಿ ಮೇಳವನ್ನು ಉದ್ಘಾಟಿಸಿಕೊಡಲಿದ್ದಾರೆ. ಕಾಫಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ KG ಜಗದೀಶ್ ರವರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ವೆಬ್ಸೈಟ್ ಬಿಡುಗಡೆಗೊಳಿಸಲಿದ್ದಾರೆ. ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿಮೆಂಟ್ ಮಂಜು ಅವರು, ಬೇಲೂರು ಕ್ಷೇತ್ರದ ಶಾಸಕರಾದ HK ಸುರೇಶ್ ರವರು, ಅರಕಲಗೂಡು ಶಾಸಕರಾದ A ಮಂಜು ರವರು ಹಾಗೂ ಡಾಕ್ಟರ್ HT ಮೋಹನ್ ಕುಮಾರ್ ರವರು, ಅಧ್ಯಕ್ಷರು ಕರ್ನಾಟಕ ಗೋವರ್ಸ್ ಫೆಡರೇಷನ್ SK ಸತ್ಯನಾರಾಯಣ್ ರವರು, ಉಪಾಧ್ಯಕ್ಷರು ಭಾರತೀಯ ಸಾಂಬಾರ್ ಮಂಡಳಿ SDPA ವೆಬ್ ಸಂಸ್ಥೆಯ ಚೇರ್ಮನ್ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ HS ಧರ್ಮರಾಜ್ ರವರು, NB ವಿದಾಯ್ ಕುಮಾರ್ ಅವರು, ಸದಸ್ಯರು ಕಾಫಿ ಮಂಡಳಿ GK ಕುಮಾರ್ ರವರು, ಸದಸ್ಯರು ಕಾಫಿ ಮಂಡಳಿ ಮುಂತಾದವರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, 100ಕ್ಕೂ ಹೆಚ್ಚು ಕಂಪನಿಗಳು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 5,000 ಬೆಳೆಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಯದರ್ಶಿ MB ರಾಜೀವ್, ಜಗದೀಶ್, ರಾಜು, ಚಂದ್ರಶೇಖರ್, ಪರಮೇಶ್ವರ್, ಮಹೇಶ್, ಪುಟ್ಟರಾಜು ಹಾಗೂ ಎಲ್ಲಾ ಹೋಬಳಿ ಬೆಳೆಗಾರರು, ಸಂಘದ ಅಧ್ಯಕ್ಷರು ಉಪಸ್ಥಿತರಿದ್ದರು. 6ನೇ ತಾರೀಕು ಜನವರಿ 24ನೇ ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ವಾರ್ಷಿಕ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಯಾಕೆ ವಿಶೇಷವಾಗಿ ಅಂತ ಹೇಳ್ತೀನಿ, ಇದುವರೆಗೂ ಸಹ ಒಂದು 30 ಕಾರ್ಯಕ್ರಮಗಳನ್ನು ನಾವು ಮಾಡುವಂತ ಸಂದರ್ಭದಲ್ಲಿ ವಾರ್ಷಿಕ ಸಮ್ಮೇಳನವನ್ನು ಎಲ್ಲ ಕಲ್ಯಾಣದಲ್ಲಿ ಮಾಡಿದ್ದು. ಆದರೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಹೊರಗಡೆ ಬಯಲು ಪ್ರದೇಶದಲ್ಲಿ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಹಾಸನ ಜಿಲ್ಲಾ ಪ್ರಾಂತದ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಬೆಳೆಗಾರರಿಗೆ ಅನುಕೂಲ ಆಗುವಂತ ಕೆಲಸನ ಮಾಡ್ಕೊಂಡು ಬಂದಿವಿ. ಅದೇ ರೀತಿಯಲ್ಲಿ ಈ 6ನೇ ತಾರೀಕು ಶನಿವಾರ ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ನಾವೊಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸುಮಾರು ಆ ಕಾರ್ಯಕ್ರಮಕ್ಕೆ 5,000 to 6,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ. ಈಗ ಯಾಕೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲೇ ದೇವರಂದ್ರ ಅವರು ಕಾಫಿ ಬೆಳೆಗಾರರೆ, ಅವರು ಸಹ ಒಳ್ಳೆ ಕಾಫಿ 10 ವರ್ಷದ ವಿಷನ್ ಇಟ್ಕೊಂಡಿದ್ದಾರೆ. ಕಾಫಿನ ಹೇಗೆ ಈಗ ನಾವು 3.5 ಲಕ್ಷ ಮೆಟ್ರಿಕ್ ಟನ್ ಕಾಫಿನ ಬೆಳೀತಾ ಇದ್ದೀವಿ. ಅದು ಇನ್ನು 5 ವರ್ಷಕ್ಕೆ ಡಬಲ್ ಆಗಬೇಕು, 7 ಲಕ್ಷ ಮೆಟ್ರಿಕ್ ಟನ್ ಕಾಫಿ ಬೆಳೆಯುವಂತ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ CEO ಮತ್ತು ಅಧ್ಯಕ್ಷರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಅವರು ಸಹ ಇದರಲ್ಲಿ ಸ್ಟಾಲ್ನ ಅವತ್ತು ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಇದರೊಳಗಡೆ ಈಗಾಗಲೇ ನಮ್ಮ ಸ್ಟಾಲ್ನ ಹೆಡ್ ಇವರು ಕೀರ್ತಿಭೂಷಣ್ ಹೇಳಿದ್ರು, ಈಗಾಗಲೇ ಬಹುಶಃ 52-53 ಸ್ಟಾಲ್ಗಳು ಕನ್ಫರ್ಮ್. ಭಾರತದ ಕಾಫಿ ಏನಪ್ಪ ಅನ್ನೋದನ್ನ ಇಡೀ ದೇಶಕ್ಕೆ ಪಸರಿಸುತ್ತಾರೆ. ಅಂತ ದೊಡ್ಡ ಮಟ್ಟದಲ್ಲಿ ವರ್ಲ್ಡ್ ಕ್ಲಾಸ್ ಲೆವೆಲ್ನಲ್ಲಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಮಾಡಿ ಭಾರತ ದೇಶದ ಕಾಫಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಹೆಗ್ಗಳಿಕೆಯನ್ನು ಮಾಡಿದ್ದಾರೆ. ಅವರು ಸಹ ಕಾಫಿ ಇಂಡಸ್ಟ್ರಿ ಮೇಲೆ, ಬೆಳೆಗಾರ ಸಂಘಟನೆ ಮೇಲೆ ಅಪಾರ ಕಾಳಜಿಯನ್ನು ವಹಿಸಿ ಅವರು ಬಹಳ ಪ್ರೀತಿಯಿಂದ ಬೆಳೆಗಾರ ಸ್ನೇಹಿ ಮಾಡ್ಕೊಂಡಿದ್ದೀವಿ. ಆ ದಿವಸ ಕಾಫಿಯಿಂದ ಆಗ್ತಕ್ಕಂಥ ಬೆನಿಫಿಟ್ಗಳು ಏನಿದೆ, ಮುಂದಿನ ನಮ್ಮ ಒಂದು ಯುವ ಪೀಳಿಗೆಗೆ ನಾವು ಕಾಫಿನ ಕುಡಿದ್ರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ CS ಮಂಜುನಾಥ್ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚಿನ ಒಂದು ಕಾಫಿಗೆ ಆಗ್ತಕ್ಕಂಥ ಒಂದು ರಿಲೇಟೆಡ್ ಮಾಹಿತಿಗಳನ್ನ ಜನತೆಗಳಿಗೆ ತಿಳಿಸ್ತಾರೆ. ಹಾಗಾಗಿ ಆ ಒಂದು ರಿಲೇಟೆಡ್ ತಿಳಿಸಿದಾಗ ಕಾಫಿಯಿಂದ ನಮಗೂ ಸಹ ನಾವೇನು ಬೆಳೆಗಾರರಿದ್ದೀವಿ ಅವರೆಲ್ಲರಿಗೂ ಕಾಫಿಗೆ ಮುಂದೆ ಒಂದು ಒಳ್ಳೆ ಉತ್ತೇಜನ ಸಿಕ್ಕಿ ಮುಂದೆ ನಮ್ಮ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೂ ಸಹ
ಕಾಫಿ ಇನ್ನು ಪ್ರಮೋಷನ್ ಮಾಡಲಿಕ್ಕೆ ಇಂಡಿಯಾ ಕಾಫಿಗೆ ಒಳ್ಳೆ ಬೆಲೆ ಸಿಗುವಂಥ ಒಂದು ಪ್ರಯತ್ನ